ನಮಸ್ಕಾರ ದೇವರು. ಇವತ್ತು ನಾವು ಹೊಸ ವರ್ಷ ಸೆಲೆಬ್ರೇಷನ್ ಮಾಡೋಣ ಅಂದ್ಬಿಟ್ಟು ನಮ್ಮ ಅಕ್ಕನ ಮನೆಗೆ ಹೋಗಿದ್ದು. ನಮ್ಮ ಅಕ್ಕಂಗೆ ನಾವು ಆಕಸ್ಮಿಕವಾಗಿ ಸಿಕ್ಕಿ ಪರಿಚಯ ಆಗಿದ್ದು ಧರ್ಮಸ್ಥಳದಲ್ಲಿ. ಆಕಸ್ಮಿಕವಾಗಿ ಸಿಕ್ಕಿದ್ಕೆ ಇವತ್ತು ನಮ್ಮನ್ನ ಸ್ವಂತ ತಮ್ಮದಿರ ಥರ ನೋಡ್ಕೊಂತ ಐತೆ ನಮ್ಮಕ್ಕ. ನಮಗೋಸ್ಕರ ಈ ಥರ ನಾನ್ ವೆಜ್ ಫುಡ್ ಮಾಡಿತ್ತು ನಮ್ಮಕ್ಕ. ಹೇಳಿ ಕೇಳಿ ಬಾಡೆ ನಮಗೆ ಗಾಡು. ಅದಕ್ಕೆ ನಾನು ನನ್ನ ಫ್ರೆಂಡ್ಸು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಎಲ್ಲ ಊಟ ಕೂತ್ಕೊಂಡು. ನಮ್ಮ ಕೃಷ್ಣ ಬೇರೆ ನಾಯಿನ ಜೊತೆ ಕುಂಡಿಸ್ಕೊಂಡಿದ್ದ. ಅದಕ್ಕೊಂದು ಪೀಸ್ ಹಾಕ್ಲಿಲ್ಲ, ಅದು ಬೇರೆ ಅವನ್ನೇ ನೋಡ್ತಿತ್ತು. ನಿಮ್ಗೊಂದ್ ಕತೆ ಹೇಳ. ಒಂದೂರಲ್ಲಿ ಒಂದ್ ನಾಯಿ ಇರ್ತತೆ. ಊಟ ಅಂತೂ ಸೂಪರ್ ಆಗಿತ್ತು. ಊಟ ಮಾಡಿ ಎಲ್ಲರೂ ಫೋನ್ ಯೂಸ್ ಮಾಡ್ಕೊಂಡು ಕೂತ್ಕೊಂಡು 12 ಗಂಟೆ ಆಗ್ಲಿ ಅಂತ 11:50 ಆಗಿದೆ ತಡ ಎಲ್ಲ ಏರಿಯಾದಲ್ಲಿ ಸಾಂಗ್ ಹಾಕಕ್ ಸ್ಟಾರ್ಟ್ ಮಾಡಿದ್ರು. ನಮ್ಮ ಮಾವ ಸಾಂಗ್ ಕೇಳಿಸ್ಕೊಂಡು ಮನೇಲೆ ಕುಣಿಯಕ್ ಸ್ಟಾರ್ಟ್ ಮಾಡ್ದ. ಆಮೇಲೆ ಆಚೆ ಬಂದು ಕೇಕ್ ಕಟ್ ಮಾಡಿಸ್ತು. 12 ಗಂಟೆ ಆಗಿತ್ತು. 2024 ಈ ವರ್ಷ ಪ್ರತಿಯೊಬ್ಬರಿಗೂ ನೋವು ಕೊಟ್ಟಿರೋಂಥ ವರ್ಷ. ನಾನಂತೂ 2024ರಲ್ಲಿ ತುಂಬಾ ನೋವು ಪಟ್ಬಿಟ್ಟಿದ್ದೀನಿ. ಈ ಬರ್ತಿರೋ 2025ರಲ್ಲಾದ್ರೂ ಸ್ವಲ್ಪ ಖುಷಿ ಕೊಡುವಂತ ದೇವ್ರ ಹತ್ರ ಕೇಳ್ಕೊಂತೀನಿ. ಮತ್ತೆ ನನ್ನೆಲ್ಲ ಇಷ್ಟ ದೇವ್ರುಗಳಿಗೆ ಮತ್ತೆ ನನ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹೊಸ ವರ್ಷ ಬಂದೇ ಬಿಡ್ತು ಗುರು. ಇವತ್ತು 12 ಗಂಟೆ ಪಾರ್ಟಿ ಶುರು. ನೆನೆ ಮೊನ್ನೆ ಆಗಿದ್ದು ಮರೆತು ಬಿಡು. ನಾಳೆ ನಿಂದೆ ಖುಷಿ ಪಡು. ಕಟ್ ಮಾಡಿದ ಕೇಕ್ನ ತಿಂದು ಆಮೇಲೆ ಡ್ಯಾನ್ಸ್ ಮಾಡೋಣ ಅನ್ಕೊಂಡು ಸ್ಟಾರ್ಟಿಂಗ್ ಟ್ರಬಲ್ಲು. ಯಾರು ಡ್ಯಾನ್ಸ್ ಆಡೋಕೆ ಹಿಂದೆ ಮುಂದೆ ನೋಡ್ತಿದ್ರು. ಯಾಕಂತಂದ್ರೆ ಸುತ್ತಲೂ ಲೇಡೀಸ್ ಕೂತಿದ್ರು ಅಂದ್ಬಿಟ್ಟು. ಅದಕ್ಕೆ ನಾನು ನಮ್ಮ ಮಾವ ಡ್ಯಾನ್ಸ್ ಆಡೋಕೆ ಸ್ಟಾರ್ಟ್ ಮಾಡ್ದು. ಆಮೇಲೆ ಅಲ್ಲಿ ಸುತ್ತಮುತ್ತ ಇದ್ದಿದ್ದು ಲೇಡೀಸ್ಗಳೆಲ್ಲ ನಮ್ಮ ಜೊತೆ ಕುಣಿಯೋಕೆ ಸ್ಟಾರ್ಟ್ ಮಾಡಿದ್ರು. ಕೊನೆಯದಾಗಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಡ್ಯಾನ್ಸ್ ಮಾಡ್ದೋ. ಇದು ನಮ್ಮ ಹೊಸ ವರ್ಷ ಸೆಲೆಬ್ರೇಷನ್ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನನ್ನೆಲ್ಲ ಇಷ್ಟ ದೇವ್ರಿಗಳಿಗೂ ಬಾಯ್.